ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಲಾಸ್ಟ್ ಸಂಡೇ ನಾನು ನನ್ನ ಫ್ರೆಂಡ್ಸ್ ಜೊತೆ ಹಾಗೆ ಒನ್ ಡೇ ಟ್ರಿಪ್ ಅಂತ ಮೈಸೂರು ಕಡೆ ಹೋಗಿದ್ವಿ. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಬೋವರಹ ಸ್ವಾಮಿ ಟೆಂಪಲ್ಗೆ, ಪಾಂಡವಪುರ ತಾಲೂಕು ಮತ್ತು ಕಲ್ಲಹಳ್ಳಿಲಿದೆ. ಇದು ಮೇಯ್ನಾಗಿ ಮನೆ ಕಟ್ಟೋಕ್ಕಿಂತ ಮುಂಚೆ ಅಥವಾ ಮನೆ ಕಟ್ಟೋಕ್ಕೆ ಬೇಡ್ಕೊಂಡ್ರೆ ನಾವಿಲ್ಲಿ ಇಟ್ಟಿಗೆಯನ್ನು ಕೊಟ್ಬಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಮಣ್ಣನ್ನು ಕೂಡ ಬೇರೆ ಬೇರೆ ವಿಷಯಕ್ಕೆ ನಾವು ಇಟ್ಟು ಪೂಜೆ ಮಾಡ್ತೀವಿ. ಆ ಥರ ಇಲ್ಲಿ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್. ನಾವು ಹೋಗಿದ್ದು ವೀಕೆಂಡ್ ಆಗಿರೋದಕ್ಕೆ ತುಂಬ ರಶ್ ಇತ್ತು. ಹಾಗೆ ನಾವು ಮೇಲ್ಕೋಟೆಗೂ ಹೋಗಿದ್ವಿ. ಆ ಮೇಲ್ಕೋಟೆಯಲ್ಲಿ ಇರೋ ಕಲ್ಯಾಣಿ ಇದು. ಸೊ ನನಗೆ ಡೀಟೇಲಾಗಿ ಇದನ್ನು ಮುಂದೆ ಹೇಳ್ತೀನಿ. ಸೊ ನಾವು ಮೇಲ್ಕೋಟೆಗೆ ಹೋದಾಗ ಚಲುವರಾಯಣ ಸ್ವಾಮಿ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ 3:30 ಓಪನ್ ಅಂತ ಹೇಳಿದ್ರು. ಅಲ್ಲಿವರೆಗೂ ನಾವು ಅಲ್ಲಿ ಇನ್ನೂ ಒಂದು ಮೇಲ್ಗಡೆ ಟೆಂಪಲ್ ಇತ್ತು, ಅದು ಬಂದು ಯೋಗ ನರಸಿಂಹಸ್ವಾಮಿ ಅಂತ. ಸೊ ಆ ಟೆಂಪಲಿಗೆ ಹೋದಾಗ ನಾವು ಮೇಲ್ಗಡೆ ಇದು ಸಿಕ್ಕಿದ್ದು ನನಗೆ ವ್ಯೂ. ಈಗ ನಾವು ನೋಡಿದ್ವಲ್ಲ, ಅದೇ ಕಲ್ಯಾಣಿಯಲ್ಲಿರೋದು. ಸೊ ನೋಡ್ತಾ ಇದ್ದೀರಾ ನೀವು, ಮೇಲ್ಗಡೆಯಿಂದ ತುಂಬ ಚೆನ್ನಾಗಿತ್ತು ವ್ಯೂ. ನಾವು 360 ಡಿಗ್ರಿ ಥರ ಕಂಪ್ಲೀಟಾಗಿ ಎಲ್ಲ ವ್ಯೂನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಸೊ ನೋಡಿ, ತುಂಬ ಹೈಟಿಂದ ಇದು ವ್ಯೂ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ನಮಗೆ ತುಂಬ ಒಳ್ಳೊಳ್ಳೆ ಪ್ಲೇಸ್ನ ನೋಡೋಕ್ಕಾಯ್ತು ಇಲ್ಲಿ. ಹಾಗೆ ಈ ಟೆಂಪಲ್ ಬಂದು ನಾವು ಸುಮಾರು ಮೋರ್ ದೆನ್ 100 ಸ್ಟೆಪ್ಸ್ ಇತ್ತು. ಸೊ ನಾವು ಅಂದರೂ ಕಂಪ್ಲೀಟಾಗಿ ಮೇಲೆ ಬಂದು ದೇವರ ಆಶೀರ್ವಾದ ತೊಗೊಂಡು ತಿರ್ಗಾ ಕೆಳಗೆ ಹೋಗಿ ಆಮೇಲೆ ಚಲುವರಾಯಣ ಸ್ವಾಮಿನ ಟೆಂಪಲ್ಗೆ ಹೋಗಬೇಕಾಯ್ತು. ಸೊ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿ. ಹಾಗೆ ನಾವು ಬಂದಿದ್ದು ತಿರ್ಗಾ ಸೇಮ್ ಅದೇ ಕಲ್ಯಾಣಿಗೆ. ನೋಡಿ, ಇಲ್ಲಿ ತುಂಬ ಪ್ರಶಾಂತವಾಗಿತ್ತು ಪ್ಲೇಸು. ಸೊ ಇಲ್ಲಿ ಕಲ್ಯಾಣಿಲಿ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಇತ್ತು. ಆ ಮೀನಿಗೆ ನಾವೇನು ಫುಡ್ ಹಾಕೋ ಥರ ಇರಲಿಲ್ಲ, ಅಲ್ಲಿ ಪರ್ಮಿಷನ್ ಇರಲಿಲ್ಲ. ಬಟ್ ಸ್ಟಿಲ್ ನಾವು ಹೋಗಿದ ತಕ್ಷಣ ಅವುಗಳು ಏನಾದ್ರು ಫುಡ್ ಹಾಕ್ತೀವಿ ಅಂತ ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿತ್ತು. ನೋಡ್ತಾ ಇದ್ದೀರಾ ನೀವು ಇವಾಗ, ಇದು ಅದೇ ಕಲ್ಯಾಣಿಲಿರೋ ಮೀನುಗಳು. ತುಂಬ ಚೆನ್ನಾಗಿತ್ತು ಎಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.